ನೇತಾಜಿ ಪಿಯು ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಬಿಡುಗಡೆ ಕಾರ್ಯಕ್ರಮ. ಗುರಿ ತಲುಪಲು ಕಠಿಣ ಪರಿಶ್ರಮ ಇರಲಿ. ಕೆ. ರವಿವರ್ಮ. ಭವಿಷ್ಯದಲ್ಲಿ ಘನತೆ, ಸ್ವಾಭಿಮಾನ, 4 ಜನ ಮೆಚ್ಚುವ ಬದುಕು ಕಟ್ಟಿಕೊಳ್ಳಲು ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯೊಂದಿಗೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಎಂದು ನೇತಾಜಿ ಶಿಕ್ಷಣ ಸಂಸ್ಥೆಯ ಸಹ ಕಾರ್ಯದರ್ಶಿ ಕೆ. ರವಿವರ್ಮ ಹೇಳಿದರು. ನಗರದ ನೇತಾಜಿ ಶಿಕ್ಷಣ ಸಂಸ್ಥೆಯ ನೇತಾಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಜನ ಸಾಧಕರು ಸಿಗುತ್ತಾರೆ. ಅವರನ್ನು ಮಾದರಿಯಾಗಿಟ್ಟುಕೊಂಡು ಅದೇ ಪರಿಶ್ರಮದ ದಾರಿಯಲ್ಲಿ ನಡೆದಾಗ ಸಾರ್ಥಕ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸಾಧನೆ ಮಾಡಲು ನಿರಂತರ ಕಠಿಣ ಶ್ರಮ ಬೇಕು ಎಂದು ಹೇಳಿದ ಅವರು, ಸಂಸ್ಥೆ ಸತತ 25 ವರ್ಷಗಳಿಂದ ತಾತ್ವಿಕ ಹಿನ್ನೆಲೆಯಲ್ಲಿ ನಡೆದು ಬಂದ ಬಗೆಯನ್ನು ವಿವರಿಸಿದರು. ಸಮಾರಂಭ ಉದ್ಘಾಟಿಸಿದ ನಂತರ ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆ. ವಿಜಯಲಕ್ಷ್ಮಿ ಅವರು ಮಾತನಾಡಿ, ಇದು ನಮ್ಮ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಬ್ಯಾಚ್. ದ್ವಿತೀಯ ವರ್ಷದಲ್ಲಿ ಅಭ್ಯಾಸ ಮಾಡುತ್ತಿರುವ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಇಡೀ ವರ್ಷ ಉತ್ತಮ ಅಭ್ಯಾಸ ಮಾಡಿದ್ದೀರಿ. ನಮ್ಮ ಎಲ್ಲ ಉಪನ್ಯಾಸಕರು ನಿಮಗೆ ನಿರಂತರ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಕಳೆದ ಮಾರ್ಚ್ನಿಂದ ಈ ವರ್ಷದ ಮಾರ್ಚ್ವರೆಗೆ ರಜಾ ದಿನಗಳನ್ನು ಒಳಗೊಂಡಂತೆ ನಿರಂತರ ಕಾಲೇಜು ತರಗತಿಗಳನ್ನು ನಡೆಸಿದ್ದೇವೆ. 8 ಸರಣಿ ಪರೀಕ್ಷೆ ನಡೆಸಿದ್ದೇವೆ. ಅಂತರ್ ಕಾಲೇಜು ಪಠ್ಯ ವಿಷಯದ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಿದ್ದೇವೆ. ಎಲ್ಲರೂ ಉತ್ತಮ ಫಲಿತಾಂಶ ಪಡೆಯುವಂತೆ ತಯಾರು ಮಾಡಿದ್ದೇವೆ. ಪ್ರಥಮ ಬ್ಯಾಚ್ ಅತ್ಯುತ್ತಮ ಫಲಿತಾಂಶ ತರುತ್ತದೆ ಎನ್ನುವ ನಿರೀಕ್ಷೆ ನಮ್ಮಲ್ಲಿದೆ. ಪರೀಕ್ಷೆಯ ಕೊನೆಯ ಪೇಪರ್ ಬರೆಯುವವರಿಗೆ ಆತ್ಮವಿಶ್ವಾಸದಿಂದ ಓದಿ ಖಂಡಿತ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಕೆ. ನರಸಿಂಹ ಅವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನೀಸ್ ಫಾತಿಮಾ, ಬಸವರಾಜ್, ರಹೀಂ ಪಾಷಾ, ಡಾಕ್ಟರ್ ವಿನಯ, ಉಪನ್ಯಾಸಕರಾದ ಬಸನಗೌಡ, ಚಂದ್ರು ಜಾಧವ್, ರಮೇಶ್, ಗುಂಡಪ್ಪ, ಸತ್ಯವತಿ, ಸದ್ದಾಂ ಹುಸೇನ್, ಬಿ. ಬಸನಗೌಡ, ಕರೆಯಮ್ಮ, ಹನುಮಂತಿ, ಆರಿಫ್ ಸೇರಿದಂತೆ ಅನೇಕರು ಇದ್ದರು. ಗುರುಬಸಮ್ಮ ಸೀಮಾ ಅವರು ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯು ವಿದ್ಯಾರ್ಥಿಗಳು ಸಂಸ್ಥೆಗೆ 25,000 ರೂಪಾಯಿ ಬೆಲೆ ಬಾಳುವ ಕಂಪ್ಯೂಟರ್ ಹಾಗೂ ಎಲೆಕ್ಟ್ರಾನಿಕ್ ಬೆಲ್ ಅನ್ನು ಕಾಣಿಕೆಯಾಗಿ ನೀಡಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.